ಸಂಪಾದಕರಿಗೆ ಕೇಳುತ್ತಾ ಇದೆ. ಒಂದು ಕಡೆಯಿಂದ ಕೆಂಡದ ಮಳೆ, ಮತ್ತೊಂದು ಕಡೆಯಿಂದ ರಕ್ತದ ಹೊಳೆಯಾಗಿ ಹರಿತಾ ಇದೆ. ಪ್ರಾಣಿ ಪಕ್ಷಿಗಳ ವಿಕಾರ ಧ್ವನಿಯಿಂದ ಕೂಗ್ತಾ ಇದೆ. ಈಗ ತಿಳಿದುಕೊಳ್ಳೆ, ಯಾರೊಬ್ಬನಕ್ಕೆ ನಾಯಿ ಕೇಸರಿ ನೀರ್ಕೊಂಡು ಬಂದನಂತೆ, ನಮ್ಮವರಂತ ಸಂಕಟದಲ್ಲಿ ಕೊಂದನಂತೆ. ಯಾರೇ ಆಗಿರಲಿ ರಥವನ್ನು ಏರಿಕೊಳ್ಳು. ಕೇಸರಿ ನೀರ್ಕೊಂಡು ಬಂದೆಯ, ನಮ್ಮವರಂತ ಸಂಕದುರ್ಗನಿಗೆ ಕೊಂದೆಯ. ಮಾರಿ ಜಾತ ಮಹಿಷಾನ ಬಂದಿದ್ದೇನೆ. ನನಗೂ ನಿನಗೂ ಯಾವ ರೀತಿಯ ದ್ವೇಷ, ಸಕಲ ವಿಚಾರವನ್ನು ಮಹಿಷ ಸುರಲೋಕವನ್ನು ವಶಪಡಿಸಿಕೊಂಡೆಯ, ಸುರರನ್ನು ದೆಸೆಗಡಿಸಿ ನಿನ್ನ ಪ್ರಭುತ್ವವನ್ನೇ ಸ್ಥಾಪಿಸಿದೆಯ ಕೆಟ್ಟವರೇ. ಮೊರೆಯನ್ನಾಲಿಸಿ ನಿನ್ನ ಶಿರವನ್ನು ಕುಟ್ಟಿ ಕೆಡವಿ ನಿನ್ನನ್ನು ತಡೆಯುವುದಕ್ಕಾಗಿ ಸುರರನ್ನು ಬುರಿದಕ್ಕಾಗಿ ಬಂದೆಯ, ನನ್ನನ್ನು ತರಿದಕ್ಕಾಗಿ ನಿಂದೆಯ.
ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಏನು? ಈ ಪ್ರಪಂಚದಲ್ಲಿ ಬದುಕಬೇಕಾದ್ರೆ ನೀನು ಏರಿ ಬಂದಂತಹ ಕೇಸರಿಯನ್ನು ಕಾಡಿಗರಿಸು. 14 ಲೋಕದ ಒಡೆಯ ಈ ಮಹಿಷ ಈಕೆ ಹೇರುವಂತಹ ಸಮಯದಲ್ಲಿ ನನ್ನ ತೊಡೆಯಲು ನಾರಿಯನ್ನು ಹಾಗೆ ತಾತ್ಸಾರದ ಭಾವನೆ ನಾರಿಯಾದರಂತೆ ನಿನ್ನ ಪಾಲಿಗೆ ಮಾರಿಯಾಗಿ ಬಂದಿದ್ದೇನೆ. ಅಘಟಿತ ಘಟನಾ ಪಠೀಯ ಸೀಮಾಯ ನೆನಪಿರಲಿ. ಅಷ್ಟಭುಜೆ ಅಯೋನಿಜೆ ಸಿಂಹವಾಹಿನಿ ನಿನ್ನ ಪಾಲಿನ ಮೃತ್ಯು. ಶಾಂತಳಗಮ್ಮ ಜಯ ಜಯ ಸಂದರ್ಭದಲ್ಲಿ ಉಗ್ರ ರೂಪವನ್ನು ತಾಳಿದವಳು ನಾನು. ರೌದ್ರ ರೂಪವಾಂತ ನನ್ನನ್ನು ಶಾಂತಗೊಳಿಸುವರೆ ವಿಧ ವಿಧವಾದಂತಹ ಭಕ್ತಿಯಿಂದಲೇ ನುತಿಸುತ್ತಾ ಇದ್ದೀಯ. ಇದು ಶಾಂತಳಾಗಿದ್ದೇನೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡಿನಿ, ಸ್ಕಂದಮಾತ, ಕಾತ್ಯಾಯಿನಿ, ಕಾಲರಾತ್ರಿ, ಮಹಾಗೌರಿ, ಸಿದ್ಧ
ಬುದ್ಧಿದಾತೆ. ಹೀಗೆ 9 ದಿನಗಳ ಕಾಲ ದುರುಳರನ್ನು ನಿಗ್ರಹಿಸಿ 10ನೇ ದಿನದಂದು ವಿಜಯವನ್ನು ಪ್ರಾಪ್ತಿಸಿಕೊಂಡವಳಿಗೆ 9 ದಿನಗಳನ್ನು ನವರಾತ್ರಿ ಎಂದು 10ನೇ ದಿನವನ್ನು ವಿಜಯದಶಮಿ ಎಂದು ಯಾರು ಆಚರಿಸಿಕೊಂಡು ಬರುತ್ತಾರೋ ಅಂತವರಿಗೆ ಕಾಮಿತಾರ್ಥ ಪ್ರದಾಯಕಿಯಾಗಿರುತ್ತೇನೆ. ಸುರಪಾಲ ಸ್ವರ್ಗಲೋಕ ಪುನರಪಿ ನಿನಗೆ ಪ್ರಾಪ್ತಿಯಾಗಿದೆ. ನಿಶ್ಚಿಂತೆಯಿಂದ ನಾಕವನ್ನಾಳಯ್ಯ. ಅಮ್ಮ, ಈಗ ಏನೋ ಕಳರ ಭಯ ದೂರವಾಗಿದೆ. ಮುಂದೊಂದು ದಿನದಲ್ಲಿ ಪ್ರಪಂಚದಲ್ಲಿ ಬಲಿಷ್ಠರಾಗಿ ಹುಟ್ಟಿಕೊಂಡು ನಮಗೆ ತೊಂದರೆಯನ್ನು ಕೊಟ್ಟರೆ ಹೇಳಿಕೊಳ್ಳುವುದಕ್ಕೆ ನಿಮ್ಮ ದರ್ಶನ ಭಾಗ್ಯ ಯಾವಾಗ? ನಿಮ್ಮ ಪಾಲಿಗೆ ಆಪತ್ತು ಅಡಸಿದರೆ ತುಹಿನಗಿರಿಗೆ ಬಂದು ನನ್ನನ್ನೇ ನಿಷ್ಠೆಯಿಂದಲೇ ಭಜಿಸಿ ಇದೇ ರೀತಿ ದರ್ಶನವನ್ನಿತ್ತು ನಿಮ್ಮ ಕಷ್ಟಗಳನ್ನು ದೂರೀಕರಿಸಿ